ಕನ್ನಡ ನ್ಯೂಸ್ ವರದಿ ಫಲಶ್ರುತಿ. ವರದಿ ಬೆನ್ನಲ್ಲೇ ಕ್ಯಾತನಹಟ್ಟಿ ಗ್ರಾಮದ ಮುಖ್ಯ ರಸ್ತೆ ಸ್ವಚ್ಛತೆ ಕಾರ್ಯ. ತಾಲೂಕಿನ ಉದ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕ್ಯಾತನಹಟ್ಟಿ ಗ್ರಾಮದಲ್ಲಿ ಸರಿಸುಮಾರು 200ಕ್ಕೂ ಅಧಿಕ ಮನೆಗಳಿದ್ದು 2,000ಕ್ಕೂ ಅಧಿಕ ಜನ ವಾಸಿಸುವಂತಹ ಗ್ರಾಮ ಇದಾಗಿದೆ. ಕ್ಯಾತನಹಟ್ಟಿ ಗ್ರಾಮದಲ್ಲಿ ಪ್ರತಿನಿತ್ಯ ಓಡಾಡುವಂತಹ ಮುಖ್ಯ ರಸ್ತೆಯು ಕೆಸರು ಗದ್ದೆಯಂತಾಗಿ ಪ್ರತಿದಿನ ಶಾಲಾ ಮಕ್ಕಳು, ವಯಸ್ಕರು, ದ್ವಿಚಕ್ರ ವಾಹನ ಸವಾರರು, ಜಾನುವಾರುಗಳು ಸೇರಿದಂತೆ ಕೆಲಸ ಕಾರ್ಯಗಳಿಗೆ ಓಡಾಡುವಂತಹ ಸಾರ್ವಜನಿಕರಿಗೆ ಪರಿತಪಿಸುವಂತಹ ವಾತಾವರಣ ಇತ್ತು. ಇನ್ನು ಈ ಕೊಂಡಿದ್ದು ಪ್ರತಿನಿತ್ಯ ಶಾಲಾ ಮಕ್ಕಳು ಆ ಕೆಸರು ಗದ್ದೆಯಂತಿರುವ ಮಣ್ಣಿನ ರಸ್ತೆಯಲ್ಲೇ ಕೆಸರು ತುಳಿದುಕೊಂಡೇ ಶಾಲೆಯ ಒಳಗೆ ಹೋಗುವಂತಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಟೈಮ್ 9 ಕನ್ನಡ ನ್ಯೂಸ್ನಲ್ಲಿ ಆಗಸ್ಟ್ 22ರಂದು ರಸ್ತೆಯು ಕೆಸರು ಗದ್ದೆಗೆ ಪರ್ಯಾಯ ಗ್ರಾಮವಾಗಿದೆ, ಪಂಚಾಯಿತಿ ಸಂಪೂರ್ಣವಾಗಿ ಮೌನವ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ವರದಿಗೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಮರೇಶ್ ಯಾದವ್ ಅವರು ಟೈಮ್ 9 ಕನ್ನಡ ನ್ಯೂಸ್ ವರದಿಗಾರರೊಂದಿಗೆ ಮಾತನಾಡಿ, ವರದಿಯ ಬೆನ್ನಲ್ಲೇ ಕ್ಯಾತನಹಟ್ಟಿ ಗ್ರಾಮದ ಮುಖ್ಯ ರಸ್ತೆ ಸ್ವಚ್ಛತೆ ಮಾಡಲು ಉದ್ಬಾಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ದು, ಅಧಿಕಾರಿಗಳು ಕ್ಯಾತನಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಮಣ್ಣಿನಿಂದ ಮುಳುಗಡೆಯಾಗಿದ್ದ ಸಿಸಿ ರಸ್ತೆಯ ಮೇಲ್ಭಾಗದಲ್ಲಿರುವ ಅಂದಾಜು 6 ಇಂಚಿನಷ್ಟು ಮಣ್ಣು ಹಾಗೂ ತಿಪ್ಪೆಗುಂಡಿಯ ಕಸವನ್ನ ಟ್ರ್ಯಾಕ್ಟರ್ ಮೂಲಕ ತೆರವುಗೊಳಿಸಿ ರಸ್ತೆಯ ಮೇಲ್ಭಾಗದಲ್ಲಿ ಸಿಮೆಂಟ್ ಕಾಣುವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈ ಕಾರ್ಯಕ್ಕೆ ಸ್ಥಳೀಯ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಟೈಮ್ 9 ಕನ್ನಡ ನ್ಯೂಸ್ ವರದಿಗಾರರಿಗೆ ಧನ್ಯವಾದ ತಿಳಿಸಿದ್ದಾರೆ. ವರದಿ ದುರ್ಗೇಶ್ ಹಸಮಕಲ್ ಮಸ್ಕಿ.